MAX, ಮ್ಯಾಕ್ಸ್. ಮ್ಯಾಕ್ಸ್ ಇಸ್ ಅ ಶಾರ್ಟ್ ಫಾರ್ಮ್ ಆಫ್ ಮ್ಯಾಕ್ಸಿಮಮ್. ನಾವು ಮ್ಯಾಕ್ಸಿಮಮ್ ಅಂತೀವಿ, ಆ್ಯಕ್ಚುಲಿ ಅದನ್ನು ಮ್ಯಾಕ್ಸಿಮಮ್ ಅಂಥೇಳಿ ಕರಿಬೇಕ್ರಿ. ಬ್ಯಾನ್, ಕ್ಯಾನ್, ಫ್ಯಾನ್, ಪ್ಯಾನ್, ರ್ಯಾನ್, ಮ್ಯಾನ್, ಸ್ಕ್ಯಾನ್, ಪ್ಯಾನ್. ಹಿಂಗೆ ನೋಡಿ ಅಂದ್ರೂ ಇದು ಸಿಂಬಾಲ್ ಇದು. ಇದು ಲೆಟರ್ ಅಲ್ಲ, ಸಿಂಬಾಲ್ ಇದು. ಅಥವಾ ಹಿಂಗೂ ಕೆಲವರು ಬರೀತಾರೆ. ಸೊ ಇದನ್ನು ನಾವು ಯಾ ಅಂತ ಹೇಳಿ ಓದಬೇಕು. ಇದು ಏನಪ್ಪ ಅಂದ್ರೆ ಶಾರ್ಟ್ ವಾವೆಲ್. ಏನು ಹೇಳ್ರಿ? ಶಾರ್ಟ್ ವಾವೆಲ್. ಜೈ ಹಿಂದ್. ಇವತ್ತೇನಪ್ಪ ಅಂದ್ರೆ ನಾವು ಇಂಗ್ಲೀಷ್ನಾಗ ಏನು ಕಲಿಯಾಗ್ತಿದ್ವು ಅಂದ್ರೆ ಧ್ವನಿಗಳ ಬಗ್ಗೆ ಕಲಿಯಾಗ್ತಿದ್ವು. ಒಟ್ಟಾರೆಯಾಗಿ ಏನಪ್ಪ ಅಂದ್ರೆ ಇಂಗ್ಲೀಷ್ನಾಗ 44 ಧ್ವನಿಗಳು ಅಂದ್ರೆ ಸೌಂಡ್ಸ್ ಬರ್ತಾವೆ, 44 ಸೌಂಡ್ಸ್ ಬರ್ತಾವೆ. ಅದ್ರಾಗ ಏನಪ್ಪ ಅಂದ್ರೆ 20 ಸ್ವರ ಧ್ವನಿಗಳು ಬರ್ತಾವೆ, ಆಮೇಲೆ 24 ವ್ಯಂಜನ ಧ್ವನಿಗಳು ಬರ್ತಾವೆ. ಮತ್ತು ಅದೇ ರೀತಿಯಾಗಿ ಈ 20 ಸ್ವರಗಳಲ್ಲಿ ಏನು ಮಾಡ್ತಾನಂದ್ರೆ 12 ಶುದ್ಧ ಸ್ವರ ಅಂತ ಮಾಡ್ಕೋತಾನೆ, 8 ಸಂಧ್ಯಾಕ್ಷರಗಳು ಅಂಥೇಳಿ ಮಾಡ್ಕೋತಾನೆ. ಈಗ ಹೆಂಗಂದ್ರೆ ಕನ್ನಡದಾಗೂ ಏನಪ್ಪ ಅಂದ್ರೆ ನಾವು 2 ಪ್ರಕಾರ ಮಾಡ್ತಾರೆ. ಏನಪ್ಪ ಅಂದ್ರೆ ಶುದ್ಧ ಸ್ವರಗಳು ಮತ್ತು ಸಂಧ್ಯಾಕ್ಷರಗಳು ಅಂಥೇಳಿ. ಕನ್ನಡದಾಗ ಏನಪ್ಪ ಅಂದ್ರೆ 11 ಶುದ್ಧ ಸ್ವರಗಳು ಬರ್ತಾವೆ ಮತ್ತು 2 ಏನು ಬರ್ತಾವೆ ಅಂದ್ರೆ ಸಂಧ್ಯಾಕ್ಷರಗಳು ಬರ್ತಾವೆ. ಅವು ಯಾವಪ್ಪ ಅಂದ್ರೆ ಐ ಮತ್ತು ಅವು. ಅ ಮತ್ತು ನೋಡ್ರಿ, ಅ ಮತ್ತು ಈ ಕೂಡಿ ಐ ಆಗ್ತೈತಿ, ಅ ಮತ್ತು ಉ ಕೂಡಿ ಅವು ಆಗ್ತೈತಿ. ಅದೇ ರೀತಿಯಾಗಿ ಇಂಗ್ಲೀಷ್ನಾಗೂ ಸಹಿತ ಏನಪ್ಪ ಅಂದ್ರೆ ಈ ಸಂಧ್ಯಾಕ್ಷರಗಳಿಗೆ ಡಿಕ್ಟಾಂಗ್ಸ್ ಅಂತಾರೆ, ಶುದ್ಧ ಸ್ವರಗಳಿಗೆ ಮೋನೋಥಾಂಗ್ಸ್ ಅಂತಾರೆ. ಮೋನೋಥಾಂಗ್ಸ್ ಅಂದ್ರೆ ಏನೋ, ಮೋನೋ ಅಂದ್ರೆ ಒಂದೇ, ಅಂದ್ರೆ ಒಂದು, ಅಂದ್ರೆ ಅದ್ರ ಜೊತೆಗೆ ಏನು ಮಿಕ್ಸ್ ಇರಂಗಿಲ್ಲ, ಅದು ಒಂದೇ ಧ್ವನಿ ಇರ್ತೈತಿ. ಇದ್ರಾಗ 2 ಧ್ವನಿಗಳು, 2 ಶುದ್ಧ ಸ್ವರಗಳು ಕೂಡ ಏನಾಗ್ತೈತೆ ಅಂದ್ರೆ ಮತ್ತೊಂದು ಹೊಸ ಸ್ವರ ಉತ್ಪತ್ತಿ ಆಗಕತ್ತಿರ, ಅದಕ್ಕೆ ನಾವು ಸಂಧ್ಯಾಕ್ಷರ ಅಂತೀವಿ. ನಾವಿವತ್ತು ಏನು ಮಾಡೋಣ ಅಂದ್ರೆ ಈ ಸ್ವರಧ್ವನಿಗಳಿಂದ ಚಾಲು ಮಾಡೋಣ್ರಿ. ಫಸ್ಟ್ ಸೌಂಡ್ ಯಾವುದಪ್ಪ ಅಂದ್ರೆ ಇದ್ರಾಗ ಇದು ಸಿಂಬಾಲ್ ಇದು. ಇದು ಲೆಟರ್ ಅಲ್ಲ, ಸಿಂಬಾಲ್ ಇದು. ಅಥವಾ ಹಿಂಗೂ ಕೆಲವರು ಬರೀತಾರೆ. ಸೊ ಇದನ್ನು ನಾವು ಯಾ ಅಂತ ಹೇಳಿ ಓದಬೇಕು. ಇದು ಏನಪ್ಪ ಅಂದ್ರೆ ಶಾರ್ಟ್ ವಾವೆಲ್. ಏನು ಹೇಳ್ರಿ? ಶಾರ್ಟ್ ವಾವೆಲ್. ಇದಕ್ಕೆ ನಾವು ಏನು ಕರಿತೀವಿ? ಉರ್ಸ್ವ ಸ್ವರ ಅಂತ ಹೇಳಿ ಕರಿತೀವಿ. ಕನ್ನಡದಾಗ ಏನು ಹೇಳಿ ಸ್ವರಗಳಲ್ಲಿ 3 ಪ್ರಕಾರ ಮಾಡ್ತಾರೆ: ಉರ್ಸ್ವ ಸ್ವರ, ದೀರ್ಘ ಸ್ವರ ಮತ್ತು ಪ್ಲುತ್ ಸ್ವರ ಅಂತ ಹೇಳಿ. ಇಂಗ್ಲೀಷ್ನಾಗ ಏನು ಮಾಡ್ತಾನಂದ್ರೆ 2 ಥರ ಮಾಡ್ಕೋತಾನೆ. ಏನು ಹೇಳ್ರಿ? ಮೋನೋಥಾಂಗ್ಸ್ ಒಳಗು ಶಾರ್ಟ್ ವಾವೆಲ್ಸ್ ಮತ್ತು ಲಾಂಗ್ ವಾವೆಲ್ಸ್. ಇದನ್ನ ಶಾರ್ಟ್ ವಾವೆಲ್ಸನ್ನು SV ಅಂತ ಕರಿತೀವಿ ಶಾರ್ಟ್ ಆಗಿ. ಆಮೇಲೆ ಲಾಂಗ್ ವಾವೆಲ್ ಅನ್ನು ನಾವು LV ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಏನಪ್ಪ ಅಂದ್ರೆ ಇದ್ರಾಗ ಬರುವಂತಹ ರೂಲು ಏನಪ್ಪ ಅಂದ್ರೆ ಎ ಬರ್ತಂದ್ರೆ ನಿಮ್ಗೆ ಎಲ್ಲಿ ಎ ಬರ್ತೈತಿಲ್ಲ ಅಲ್ಲಿ ನೀವು ಏನಂತ ಓದ್ಬೇಕು ಹೇಳ್ರಿ? ಯಾ ಅಪ್ಪ ಅಂಥೇಳಿ ಯಾ ಅಂಥೇಳಿ ಓದಬೇಕು. ಫಾರ್ ಎಕ್ಸಾಂಪಲ್ ಹೌದಾ, BAN ವ್ಯಾನ್, CAN ಫ್ಯಾನ್, FAN ಫ್ಯಾನ್, PAN ಫ್ಯಾನ್, ಹೌದಾ. RAN ರ್ಯಾನ್, ಹೌದಾ. MAN ಮ್ಯಾನ್, SCAN ಸ್ಕ್ಯಾನ್, SPAN ಸ್ಪ್ಯಾನ್. ನೋಡ್ರಿ, ಇನ್ನ ಓದನಿದ್ರ ಬ್ಯಾನ್, ಕ್ಯಾನ್, ಫ್ಯಾನ್, ಪ್ಯಾನ್, ರ್ಯಾನ್, ಮ್ಯಾನ್, ಸ್ಕ್ಯಾನ್, ಸ್ಪ್ಯಾನ್. ನೆಕ್ಸ್ಟ್ ನೋಡ್ರಿ, BAT ಬ್ಯಾಟ್, CAT ಕ್ಯಾಟ್, HAT ಹ್ಯಾಟ್, FAP ಫ್ಯಾಟ್, MAT ಮ್ಯಾಟ್, ಬ್ಯಾಟ್, ಕ್ಯಾಟ್, ಹ್ಯಾಟ್, ಫ್ಯಾಟ್, ರ್ಯಾಟ್, SAT ಸ್ಯಾಟ್. ನೆಕ್ಸ್ಟ್ BAD ಬ್ಯಾಗ್, DAD ಡ್ಯಾಡ್, HAD ಹ್ಯಾಡ್, PAD ಪ್ಯಾಡ್, ಹೌದಾ. MAD ಮ್ಯಾಡ್, LAD ಲ್ಯಾಡ್, ಹೌದಾ. ಅದನ್ನೇ ನೋಡ್ರಿ, ಬ್ಯಾಡ್, ಡ್ಯಾಡ್, ಹ್ಯಾಡ್, ಪ್ಯಾಡ್, ಮ್ಯಾಡ್, ಲ್ಯಾಡ್, SAD ಸ್ಯಾಡ್. ನೆಕ್ಸ್ಟ್ ನೋಡ್ರಿ ಏನಪ್ಪ ಅಂದ್ರೆ BAG ಬ್ಯಾಗ್, RAG ರ್ಯಾಗ್, TAG ಟ್ಯಾಗ್, SAG ಸಾಯ್, BANK ಬ್ಯಾಂಕ್, RANK ರ್ಯಾಂಕ್, TANK ಟ್ಯಾಂಕ್, SANK ಸ್ಯಾಂಕ್ಸ್, ಹೌದಾ. ನೆಕ್ಸ್ಟ್ ನೋಡ್ರಿ, AND ಆ್ಯಂಡ್, DAND ಬ್ಯಾಂಡ್, LAND ಲ್ಯಾಂಡ್,
SAND sand, BRAND brand, GRAND grand, FLASH flash, okay, DASH dash, okay, SMASH smash, flash, dash, smash, okay, TAX tax, MAX max. Max is a short form of maximum. ನಾವು ಮ್ಯಾಕ್ಸಿಮಮ್ ಅಂತೀವಿ, ಆ್ಯಕ್ಚುಲಿ ಅದನ್ನು ಮ್ಯಾಕ್ಸಿಮಮ್ ಅಂಥೇಳಿ ಕರಿಬೇಕ್ರಿ. VAX ವ್ಯಾಕ್ಸ್, FAX ಪ್ಯಾಕ್ಸ್, AXE ಆಕ್ಸ್. ಏನು ನೋಡ್ರಿ, TAP ಟ್ಯಾಪ್, RAP ರ್ಯಾಪ್, ಹೌದಾ, CAP ಕ್ಯಾಪ್, HAP ಹ್ಯಾಪ್, MAP ಮ್ಯಾಪ್, NAP ನ್ಯಾಪ್, ಓಕೆ, LAP ಲ್ಯಾಪ್, SAP ಸ್ಯಾಪ್. ಓಕೆ, ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಇವು ಜಸ್ಟ್ ಏನು ಹೇಳ್ರಿ, ನಿಮಗೆ ಈಸಿ ಆಗಲಿ ಅಂತ ಏನು ಮಾಡೇನು ಹೇಳ್ರಿ, ನಾ ಒಂಥರ ರೈಮಿಂಗ್ ವರ್ಡ್ಸ್ಗಳನ್ನ ಒಂದು ಸೈಡ್ ಕೊಟ್ಟ ನಿಮ್ಗೆ ಪ್ರಾಕ್ಟೀಸ್ ಸಲುವಾಗಿ ಕೊಟ್ಟಂಗೆ ಮಾಡೀನಿ. ಇದಲ್ದೆ ಏನಪ್ಪ ಅಂದ್ರೆ ಭಾಳಷ್ಟು ವರ್ಡ್ಗಳು ಏನಂದ್ರೆ ಯಾವ್ದಾಗ ನಿಮ್ಗೆ ಸಿಗ್ತಾವ. ಫಾರ್ ಎಕ್ಸಾಂಪಲ್ APPLE ಆ್ಯಪಲ್, ಹೌದಾ, CAMEL ಕ್ಯಾಮಲ್, GRAMMAR ಗ್ರಾಮ. ಈ ಥರ ಭಾಳಷ್ಟು ಏನಪ್ಪ ಅಂದ್ರೆ ಶಬ್ದಗಳು ಸಿಗ್ತಾವೆ ನಿಮಗೆ. ಸೊ ಈಗ ಏನು ಮಾಡ್ತೇನೆ ನಿಮ್ಗೆ, ನೀವೇನು ಮಾಡಿರಿ ಅಂದ್ರೆ ಒಂದು ಈಗೇನು ನೋಟ್ಸ್ ಮಾಡ್ಕೋತಿರಲ್ಲ, ಸೊ ನಂಬರ್ ಹಾಕಿ ಒಂದು ಕಡೆ ಬರ್ಕೊಂಡು ಏನು ಮಾಡ್ರಿ ಅಂದ್ರೆ ನಾನು ಹೇಳಿದಾಗ ಏನು ಮಾಡಿರಿ ಇದನ್ನು ಮಿರರ್ ಮುಂದೆ ನಿಂತ ನಿಮ್ಮ ಏನು ಫೇಸ್ ಎಕ್ಸ್ಪ್ರೆಷನ್ನ ನೋಡಿ ಏನು ಮಾಡಿರಿ ಇವುಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಭಾಳ ಈಸಿಯಾಗಿ ಹೋಗ್ತೈತೆ ನೋಡ್ರಿ. ಬ್ಯಾನ್, ಕ್ಯಾನ್, ಫ್ಯಾನ್, ಪ್ಯಾನ್, ರ್ಯಾನ್, ಮ್ಯಾನ್, ಸ್ಕ್ಯಾನ್, ಪ್ಯಾನ್. ಹಿಂಗೆ ನೋಡಿ ನೀವು ಅಂದ್ರೂ ಈಸಿಯಾಗಿ ಹೋಗ್ತೈತಿ. ಈಗ ನಾವು ಒಂದೊಂದು ಏನು ಮಾಡ್ತೀನಿ ಹೇಳ್ರಿ ಹೇಳ್ಕೊತ ಹೋಗ್ತೀನಿ. ನೀವು ಬಾಯಿ ಬಿಟ್ಟು ಮನ್ಯಾಗ ಏನು ಮಾಡಿರಿ, ಮಿರರ್ದಾಗ ನಿಮ್ಮ ರೂಮ್ದಾಗ ಮಿರರ್ ಮುಂದೆ ಇಟ್ಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ನಿಮ್ಗೆ ಏನಾಗ್ತೈತಿ, ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗ್ತೈತಿ. ಮತ್ತು ಓದಕ್ಕೆ ಯಾವುದೇ ರೀತಿ ಆ ಮಿಸ್ಟೇಕ್ಗಳು ಆಗ್ತಿದ್ರೆ ಅವೆಲ್ಲ ಕಡಿಮೆ ಆಕೋತ ಹೋಗಿ ಏನಾಗ್ತೈತಿ ಹೊಡೆದು ನಿಮ್ಮಲ್ಲಿ ಪರ್ಫೆಕ್ಟ್ನೆಸ್ ಬರೋಕೆ ಸ್ಟಾರ್ಟ್ ಆಗ್ತೈತಿ. ಬ್ಯಾನ್, ಕ್ಯಾನ್, ಫ್ಯಾನ್, ಪ್ಯಾನ್, ರ್ಯಾನ್, ಮ್ಯಾನ್, ಸ್ಕ್ಯಾನ್, ಸ್ಪ್ಯಾನ್, ಬ್ಯಾಟ್, ಕ್ಯಾಟ್, ಹ್ಯಾಟ್, ಫ್ಯಾಟ್, ಮ್ಯಾಟ್, ಸ್ಯಾಟ್, ಬ್ಯಾಡ್, ಡ್ಯಾಡ್, ಹ್ಯಾಡ್, ಪ್ಯಾಡ್, ಮ್ಯಾಡ್, ಲ್ಯಾಡ್, ಸ್ಯಾಡ್, ಬ್ಯಾಗ್, ವ್ಯಾಗ್, ಟ್ಯಾಗ್, ಸ್ಯಾಗ್, ಬ್ಯಾಂಕ್, ರ್ಯಾಂಕ್, ಟ್ಯಾಂಕ್, ಸ್ಯಾಂಕ್, ಆ್ಯಂಡ್, ಬ್ಯಾಂಡ್, ಲ್ಯಾಂಡ್, ಸ್ಯಾಂಡ್, ಬ್ರ್ಯಾಂಡ್, ಗ್ರ್ಯಾಂಡ್, ಫ್ಲಾಶ್, ಡ್ಯಾಶ್, ಸ್ಮ್ಯಾಶ್, ಟ್ಯಾಕ್ಸ್, ಮ್ಯಾಕ್ಸ್, ವ್ಯಾಕ್ಸ್, ಫ್ಯಾಕ್ಸ್, ಆಕ್ಸ್, ಓಕೆ, ಟ್ಯಾಪ್, ರ್ಯಾಪ್, ಕ್ಯಾಪ್, ಹ್ಯಾಪ್, ಮ್ಯಾಪ್, ನ್ಯಾಪ್, ಲ್ಯಾಪ್, ಸ್ಯಾಪ್, ಆ್ಯಪಲ್, ಕ್ಯಾಮಲ್, ಗ್ರಾಮ. ಸೊ ಇಲ್ಲಿ ಏನಪ್ಪ ಅಂದ್ರೆ ನೀವು ಏನು ಮಾಡಿರಿ, ನೀವು ಇನ್ನಷ್ಟು ನಾಲೆಜ್ ನಿಮ್ಮಲ್ಲಿ ಎಕ್ಸ್ಟ್ರಾ ಆಗಬೇಕು, ನೀವು ಬೇಗ ಇನ್ನಷ್ಟು ಅದ್ರಾಗ ಏನಪ್ಪ ಅಂದ್ರೆ ಅದ್ರಾಗ ಮಾಸ್ಟ್ರಿ ಬೇಕಂತ ತಿಳ್ಕೊರಿ. ನೀವೇನು ಮಾಡಿರಿ, ಡಿಕ್ಷನರಿ ತೊಗೊರಿ. ಅದ್ರ ಮುಂದೆ ಏನು ಮಾಡಿರಿ, ಇವು ಶಬ್ದಗಳು ನಿಮ್ಗೆ ಇದ್ರಾಗ ಏನು ಮಾಡಿರಿ ಬರ್ಕೋರಿ. ಮುಂದೊಂದು ಸ್ವಲ್ಪ ಜಾಗ ಬಿಡ್ರಿ, ಅಂದ್ರೆ ಸ್ಪೇಸ್ ಬಿಡ್ರಿ. ಸ್ಪೇಸ್ ಬಿಟ್ಟು ಏನು ಮಾಡಿರಿ, ಈಗ ಬ್ಯಾನ್ ಅಂತ ಬಂದಾಗ ನಿರ್ಬಂಧ ಅಂಥೇಳಿ ಕನ್ನಡದಾಗ ಬರ್ಕೊ. ನಿಮ್ಗೆ ಯಾವ ಬರ್ತಿರ್ತಾವಲ್ಲ ನಿರ್ಬಂಧ. ಕ್ಯಾನ್ ಅಂತ ಬಂತು ಅಂದ್ರೆ ಬಲ್ಲೆ ಅಥವಾ ಸಾಮರ್ಥ್ಯ ಪರಿಸ್ಥಿತಿ. ಫ್ಯಾನ್ ಅಂದ್ರೆ ಏನಪ್ಪ ಅಂದ್ರೆ ಪಂಕ. ನಿಮಗೆ ಯಾವ್ದು ಬರ್ತಾವಲ್ಲ ಅದನ್ನ ಏನು ಮಾಡ್ಕೋತ ಹೋಗ್ರಿ ಅಂದ್ರೆ ಕನ್ನಡದಾಗ ಅರ್ಥವನ್ನ ಬರ್ರಿ. ಯಾವ್ದು ಬರಂಗಿಲ್ಲ ಅದನ್ನ ಡಿಕ್ಷನರಿ ಹುಡುಕಿ ಬರ್ದು ಬಿಡ್ರಿ. ಮ್ಯಾಕ್ಸಿಮಮ್ ನಿಮ್ಗೂ ಓದಾದೈತಿ. ನಿಮ್ಮಲ್ಲಿ ವೆಕಾಬುಲರಿ ಎಷ್ಟು ಐತಿ, ಹೌದಾ, ಎಷ್ಟು ಎನ್ರಿಚ್ ಆಗೈತಿ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತೈತಿ. ಸೊ ಇದರಿಂದ ಏನಾಗ್ತೈತಿ, ನೀವು ಅಟ್ ಎ ಟೈಮ್ ಕನ್ನಡ ಇಂಪ್ರೂವ್ ಮಾಡ್ಕೋತೀರಿ ಮತ್ತು ಇಂಗ್ಲೀಷು ಇಂಪ್ರೂವ್ ಮಾಡ್ಕೋತೀರಿ. ಸೊ ಮುಂದೆ ಏನು ಮಾಡೋಣ ಅಂದ್ರೆ ಮುಂದಿನ ಎರಡನೇ ರೂಲ್ ಏನು ಮಾಡೋಣ ಅಂದ್ರೆ ಎರಡನೇ ಸೌಂಡನ್ನು ನಾಳೆ ಅಂದ್ರೆ ಮುಂದಿನ ಕ್ಲಾಸ್ನಾಗ ಎರಡನೇ ಸೌಂಡನ್ನು ಮುಂದಿನ ಕ್ಲಾಸ್ನಾಗ ಏನು ಮಾಡೋಣ ಅಂದ್ರೆ ನೋಡೋಣ್ರಿ. ಅದ್ರಾಗೂ ಯಾವ್ಯಾವ ಥರ ರೂಲ್ ಬರ್ತಾವ, ಭಾಳ ಮಸ್ತ್ ಏನಪ್ಪ ಅಂದ್ರೆ ರೂಲ್ಸ್ಗಳಿದಾವ. ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ಯಾವುದೇ ಮಿಸ್ಟೇಕ್ ಆಗೋದಿಲ್ಲ, ಯಾವುದೇ ಕನ್ಫ್ಯೂಷನ್ಸ್ ಆಗಂಗಿಲ್ಲ. ಭಾಳ ಆರಾಮಾಗಿ ಏನು ಆಗ್ತೈತೆ ಹೇಳ್ರಿ, ನಿಮ್ದು ಇಂಗ್ಲೀಷ್ ರೀಡಿಂಗ್ ಸ್ಕಿಲ್ಲ ಭಾಳ ಚಂದ ಆಗ್ತೈತಿ ಮತ್ತು ಪ್ರೊನೌನ್ಸಿಯೇಷನ್ ಸ್ಕಿಲ್ಲು ಭಾಳ ಚಲೋ ಇಂಪ್ರೂವ್ ಆಗ್ತೈತಿ. ಸೊ
ಏನೋ ಡೌಟ್ಸ್ ಇದ್ರೆ ಏನು ಮಾಡ್ರಿ ಅಂದ್ರೆ ಕಮೆಂಟ್ಸ್ನಾಗ ಹಾಕ್ರಿ. ಪ್ರಾಮಾಣಿಕವಾಗಿ ನೀವು ಏನು ಮಾಡಿರಿ ನನಗೆ ಫೀಡ್ಬ್ಯಾಕ್ ಕೊಡ್ರಿ. ನಾನು ಏನು ಮಾಡ್ತೀನಿ ಹೇಳ್ರಿ ಪ್ರಾಮಾಣಿಕವಾಗಿ ಹೇಳಕ್ಕೆ ಬಹಳಷ್ಟು ಏನು ಮಾಡ್ತೀನಿ ನಂದೊಂದನ್ನು ಸಮರ್ಪಣೆ ಮಾಡ್ಕೋತೀನಿ ಇದಕ್ಕೆ. ಓಕೆ, ಧನ್ಯವಾದಗಳು.